ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಮನೆಯ ಈಶಾನ್ಯ ದಿಕ್ಕು ದೇವರ ಕೋಣೆಗೆ ಮೀಸಲಾದ ಸ್ಥಾನ. ಈ ಸ್ಥಳದಲ್ಲಿ ವಾಸ್ತುಪುರುಷನ ತಲೆ ಇರುತ್ತದೆ. ಹಾಗಾಗಿ ಈ ಸ್ಥಾನದಲ್ಲಿ ನೀವು ನಿಶಬ್ದತೆ, ಶಾಂತತೆ, ಸ್ವಚ್ಛತೆಯನ್ನು ಎಷ್ಟು ನೀವು ಕಾಪಾಡುತ್ತೀರೋ ಅಷ್ಟು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಶಾಂತತೆ ನೆಲೆಸಿರುತ್ತದೆ. ನಾನು ಈಗ ಹೇಳುವ ಈ ಉಪಾಯವನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ನಾನು ಹೇಳುವಂಥ ಈ ರೆಮಿಡಿಯನ್ನು ಇಡಬೇಕು. ಹಾಗಾದರೆ ಯಾವ ವಸ್ತುಗಳು ಬೇಕು ಅಂತ ಹೇಳ್ತೀನಿ. ಒಂದು ಮಣ್ಣಿನ ಮಟಕೆ, ಮಣ್ಣಿನ ಮುಚ್ಚಳ, ಅದರ ಜೊತೆ ಕೆಂಪು ಅರಿವೆ ಮತ್ತು ಹೆಸರು ಕಾಳು. ಈ 4 ವಸ್ತುಗಳು ನಿಮಗೆ ಈ ರೆಮಿಡಿಗೆ ಬೇಕಾಗುತ್ತವೆ. ಸಂಕ್ರಾಂತಿಯ ಟೈಮ್ನಲ್ಲಿ ಯೂಸ್ ಮಾಡಿರುವಂತಹ ಮಣ್ಣಿನ ಮಟ್ಟಿಗೆ ಇದ್ದರೂ ಪರವಾಗಿಲ್ಲ, ಆದರೆ ಅದರ ಕಲರ್ ಮಾತ್ರ ಕೆಂಪು ಇರಬೇಕು. ಒಂದು ಕೆಂಪು ಮಟ್ಟಿಗೆಯನ್ನು ಖರೀದಿಸಿ ಅದಕ್ಕೆ ಒಂದು ಅರಿವೆಯಲ್ಲಿ ಕೆಂಪು ಕಲರ್ದ ಒಂದು ಅರಿವೆಯಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಹಾಕಿ ಒಂದು ಗಂಟು ಹಾಕಿಕೊಳ್ಳಿ. ಈಶಾನ್ಯ ದಿಕ್ಕಿನಲ್ಲಿ ಈ ಕೆಂಪು ಮಟ್ಟಿಗೆಯನ್ನು ಇಟ್ಟು ಅದರಲ್ಲಿ ಈ ಕೆಂಪು ಬಟ್ಟೆಯಲ್ಲಿ ಹಾಕಿರುವಂಥ ಹೆಸರು ಕಾಳನ್ನು ಆ ಮಟ್ಟಿಗೆಯಲ್ಲಿ ಇಡಿಸಿ ಮಣ್ಣಿನ ಮುಚ್ಚಳವನ್ನು ಆ ಮಟ್ಟಿಗೆಯ ಮೇಲೆ ಮುಚ್ಚಿ ನೀವು ಯಾವುದಾದರೊಂದು ಶುಭವಾರದಂದು ಇದರ ಸ್ಥಾಪನೆ ಮಾಡಬೇಕು. ನೀವು ದಿನಾಲೂ ದೇವರಿಗೆ ಧೂಪ ದೀಪ ಬೆಳಗಿಸುವಾಗ ಈ ಮಟ್ಟಿಗೆಗೆ ಕೂಡ ನೀವು ಧೂಪ ದೀಪ ಬೆಳಗಿಸಬೇಕು. ಇದು ನಮ್ಮ ಮನೆಯಲ್ಲಿ ಮನಿ ಅಟ್ರಾಕ್ಷನ್ ಮಾಡುತ್ತದೆ. ಲಕ್ಷ್ಮಿ ಆಕರ್ಷಣೆಯ ಅತಿ ಉತ್ತಮವಾದ ಉಪಾಯವಿದು. ಅಕ್ಷಯ ತೃತೀಯ ದಿವಸ ನೀವು ಈ ಮಟ್ಟಿಗೆಯನ್ನು ಸ್ಥಾಪನೆ ಮಾಡಿದರೂ ಅತಿ ಉತ್ತಮ. ಮಾಡಿ ನೋಡಿ. ಇಂತಹ ಚಿಕ್ಕ ಚಿಕ್ಕ ರೆಮಿಡಿಗಳು ತುಂಬ ಅತಿ ಪ್ರಭಾವಶಾಲಿಯಾದ ನಮಗೆ ಲಾಭವನ್ನು ಕೊಡ್ತಾ ಇರ್ತವೆ. ಮಾಡಿ ನೋಡಿ ಮತ್ತು ನಿಮಗೆ ಶುಭವಾಗಿ ಆಗುತ್ತೆ. ಶುಭವಾಗಲಿ ಎಲ್ಲರಿಗೂ. ಬೈ, ಟೇಕ್ ಕೇರ್.